ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಫ್ರೆಂಡ್ಸ್. ನೈಟ್ ಹೊತ್ತು ಯಾರೆಲ್ಲ ಜಾಸ್ತಿ ಮೊಬೈಲ್ನ ಯೂಸ್ ಮಾಡ್ತೀರಾ, ಓಕೆನಾ ಫ್ರೆಂಡ್ಸ್? ನೀವು ನೈಟ್ ಹೊತ್ತು ಮೊಬೈಲ್ನ ಯೂಸ್ ಮಾಡ್ತೀರಾ, ಬಟ್ ನೀವು ಮಾಡುವಂಥ ಒಂದು ಚಿಕ್ಕ ತಪ್ಪು ಏನಪ್ಪ ಅಂತಂದರೆ, ಒಟ್ಟು ಇವಾಗ ನೀವು ನೈಟ್ ಹೊತ್ತು ಏನೋ ಸಾಂಗ್ ಕೇಳೋ ಅಭ್ಯಾಸ ಇರ್ತದೆ, ಒಬ್ಬೊಬ್ಬರಿಗೆ ಮೂವೀಸ್ ನೋಡೋ ಅಭ್ಯಾಸ ಇರುತ್ತೆ, ಓಕೆನಾ ಫ್ರೆಂಡ್ಸ್? ಮತ್ತು ಕೆಲವೊಬ್ಬರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿರುತ್ತೆ, ಓಕೆನಾ ಫ್ರೆಂಡ್ಸ್? ಮತ್ತು ಇವ್ರಿಗೆ ಏನಪ್ಪ ಅಂತಂದರೆ, ಇವಾಗ ಸಾಂಗ್ನ ಕೇಳ್ತಾ ಇರ್ತಾರೆ, ಕೇಳ್ತಾ ಕೇಳ್ತಾ ಮಲ್ಕೊಬಿಡ್ತಾರೆ, ಓಕೆನಾ ಗೈಸ್? ಕೇಳ್ತಾ ಕೇಳ್ತಾ ಮಲ್ಕೊಬಿಡ್ತಾರೆ. ಆ ಟೈಮಲ್ಲಿ ಇವ್ರಿಗೆ ಸಾಂಗ್ನ ಆಫ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ, ಓಕೆನಾ ಫ್ರೆಂಡ್ಸ್? ಸಾಂಗ್ನ ಆಫ್ ಮಾಡಿದ್ರೆ ಮಲ್ಕೊಬಿಡ್ತಾರೆ. ಅಕಸ್ಮಾತ್ ನಿಮಗೆ ಚಾರ್ಜು ಕೂಡ ವೇಸ್ಟ್ ಆಗುತ್ತೆ, ಒಂದೊಂದು ಟೈಮ್ ನೆಟ್ಟು ಕೂಡ ವೇಸ್ಟ್ ಆಗುತ್ತೆ, ಅಕಸ್ಮಾತ್ ಮೊಬೈಲ್ಗೆ ಸ್ವಲ್ಪ ಎಫೆಕ್ಟು ಕೂಡ ಆಗುತ್ತೆ ಅದರಿಂದಾಗಿ. ಅಥವಾ ಯೂಟ್ಯೂಬ್ಸ್ಗಳಲ್ಲಿ ಫಿಲಮ್ಸ್ಗಳು ನೋಡ್ತಾ ಇರ್ತಾರೆ, ಡೈರೆಕ್ಟಾಗಿ ನೆಟ್ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಮೂವೀಸ್ನ ನೋಡ್ತಾ ಮಲ್ಕೊಳ್ತಾರೆ. ಬಟ್ ನಾಳೆ ದಿನ 12 ಗಂಟೆ ಆದಮೇಲೆ ಬರುವಂಥ ನೆಟ್ಟು ಕೂಡ, ಅಂದರೆ ನೀವು ಇವತ್ತು ಯೂಸ್ ಮಾಡ್ದೇನದಲ್ಲ, ನಾಳೆ ಯೂಸ್ ಮಾಡೋ ನೆಟ್ಟು ಕೂಡ ಖಾಲಿ ಆಗಿಬಿಡುತ್ತೆ. ಬಟ್ ಫಿಲಮ್ ನೋಡ್ದಂಗಲತ್ತ ಇದ್ರಾಗ ನೆಟ್ಟು ವೇಸ್ಟ್ ಆಗಿಬಿಡುತ್ತೆ, ಓಕೆನಾ ಗೈಸ್? ಈ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ನೆಟ್ಟು ಕೂಡ ಸೇವ್ ಮಾಡ್ಬೋದು, ಈ ಚಾರ್ಜು ಕೂಡ ಸೇವ್ ಮಾಡೋದು, ಓಕೆನಾ ಫ್ರೆಂಡ್ಸ್? ಈ ಅಪ್ಲಿಕೇಶನ್ ಇರುವಂಥ ಒಂದು ಸೂಪರ್ ಆದ ಟ್ರಿಕ್ ಏನಪ್ಪ ಅಂತಂದರೆ, ಕೇಳಿದ ತಕ್ಷಣ ನೀವಂತೂ ರೋಮಾಂಚನಕಾರಿ ಆಗೋದು ಗ್ಯಾರಂಟಿ. ಹೇಗಪ್ಪ ಅಂತಂದರೆ, ಈ ಅಕಸ್ಮಾತ್ ಈಗ ಒಂದು ಫಿಲಮ್ನ ನೋಡ್ತಾ ಇರ್ತೀರ, ಆ ಒಂದು ಫಿಲಮ್ ಮಿನಿಮಮ್ ಅಂದರೂ ನೀವು 10 ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದ್ರೆ 12 ಗಂಟೆಗೆ ಕ್ಲೋಸ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್? 10, 11, 12 3 ಗಂಟೆ ಟೈಮ್ ಫಿಲಮ್ಸ್ಗಳು ಇರುತ್ತೆ ಅಂದ್ಕೊಳ್ಳಿ. 12 ಗಂಟೆಗೆ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿ ಆ ಒಂದು ಟೈಮಿಂಗ್ಸ್ನ ನೀವು ಅಪ್ಲಿಕೇಶನಲ್ಲಿ ಬಿಟ್ಬಿಟ್ರೆ, ನಿಮ್ಮದು ಫಿಲಮ್ನು ಕೂಡ ಅದೇ ಟೈಮ್ಗೆ ಆನ್ ಆಗುತ್ತೆ. ಮತ್ತು ಅದೇ ಟೈಮ್ಗೆ ಮೊಬೈಲ್ ಕೂಡ ಆಫ್ ಆಗಿ, ನಿಮ್ಮ ಮೊಬೈಲ್ ಲಾಕ್ ಮಾಡಿ ಹೇಗಿರ್ತಾರೆ ಅದೇ ರೀತಿ ಲಾಕಾಗಿ ಕೂತಿರುತ್ತೆ, ಓಕೆನಾ ಫ್ರೆಂಡ್ಸ್? ಈ ರೀತಿ ನೀವು ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿ ನೆಟ್ಟು ಮತ್ತು ಚಾರ್ಜಸ್ ತುಂಬಾ ಸೇವ್ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ ಗೈಸ್? ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಫಸ್ಟ್ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ಓಕೆನಾ ಫ್ರೆಂಡ್ಸ್? ಇವಾಗ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗ್ತಾ ಬರುತ್ತೆ. ಗೈಸ್, ಇಲ್ಲಿ ನೀವು ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ, ಹೆದರ್ಕೊಳ್ಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇಲ್ಲಿ ಚೂಸ್ ಆಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ನಿಮಗೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ಈಗ ನೀವು ಸಾಂಗ್ನ ಕೇಳ್ತಾ ಇದ್ದೀರಿ ಅಂದರೆ ಇನ್ನು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಮ್ಯೂಸಿಕ್ ಅಪ್ಲಿಕೇಶನ್ನ ನೀವು ಇಲ್ಲಿ ಆ ಒಂದು ಸಾಂಗ್ನ ನೀವು ನೈಟ್ ಹೊತ್ತು ಆನ್ ಮಾಡ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಬೆಳಗಾನ ಕೇಳೋರು ಕೇಳಿ ಪರವಾಗಿಲ್ಲ, ಬಟ್ ನಿಮ್ಗೊಂದು ಟೈಮಿಂಗ್ಸ್ ಎಲ್ಲ ನೀವು ಸೆಟ್ ಮಾಡ್ಕೊಂಡು ಮಡ್ಕೋಬೇಕು ಅಂತಂದರೆ, ಇವಾಗ ನೀವು ಇಲ್ಲಿ 30ಗೆ ಕುಣಿಸ್ಕೊಂಡ್ರೆ ಇದು ಅರ್ಧ ಗಂಟೆ ಆಗಿರುತ್ತೆ, ಓಕೆನಾ ಫ್ರೆಂಡ್ಸ್? ಇಲ್ಲಿ 30 ಸೆಕೆಂಡ್ ಅಂತ ಕಾಣಿಸ್ಬೋದು, ಬಟ್ ಇದು ಅರ್ಧ ಗಂಟೆ ಸೆಲೆಕ್ಟ್ ಆಗಿರುತ್ತೆ. ಈಗ ನೀವು 1 ಅವರ್ ಕೇಳ್ತೀರಾ ಅಂತಂದರೆ, ಈಗ 1 ಅವರ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಡೈರೆಕ್ಟು ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗ್ತಾ ಬರುತ್ತೆ, ಓಕೆನಾ ಗೈಸ್? ಇಲ್ಲಿ ನೋಡ್ತಾ ಇರ್ಬೋದು, ನೋಟಿಫಿಕೇಶನ್ ಬರುತ್ತೆ ನೋಡಿ, 1 ಅವರ್ 0 ಮಿನಿಟ್ಸ್ ಅಂತಿದೆ. ಇದಾದ್ಮೇಲೆ 1 ಅವರ್ ಆದಮೇಲೆ ಕರೆಕ್ಟಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ಸಾಂಗು ಕೂಡ ಆಫ್ ಆಗುತ್ತೆ, ಅದೇ ಟೈಮ್ಗೆ ಸ್ಕ್ರೀನು ಕೂಡ ಆಫ್ ಆಗುತ್ತೆ. ಇದೇ ರೀತಿ ನೀವು ಸೆಟ್ ಕೂಡ ಮಾಡ್ಕೋಬೋದು. ಹಾಗೆ ಬ್ಯಾಕಿಗೆ ಬರ್ತೀನಿ, ಓಕೆನಾ ಗೈಸ್? ಬೇಡ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಟೈಮ್ಸ್ ಓಡ್ತಾ ಇದೆ, ಟೈಮಿಂಗ್ಸು. ಈಗ ಹಾಗೆ ಬ್ಯಾಕಿಗೆ ಬರ್ತೀನಿ, ಸಾರಿ ಫ್ರೆಂಡ್ಸ್. ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿಕೊಂಡು, ಅಥವಾ ನೀವೇನು ಯೂಟ್ಯೂಬ್ನ ನೋಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ನೋಡ್ತಾ ಇರೋದು ಯೂಟ್ಯೂಬ್ನ ಹಂಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಎಷ್ಟು ಒಂದು ಟೈಮಿಂಗ್ಸಲ್ಲಿ ನೀವು ಯೂಸ್ ಮಾಡ್ತೀರಾ, ಅಥವಾ ಒಂದು 12 ಗಂಟೆ ಟೈಮ್ ಯೂಸ್ ಮಾಡ್ತೀರಾ, ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಬರ್ಬೋದು, ಓಕೆನಾ ಫ್ರೆಂಡ್ಸ್? ಇಲ್ಲಿ 10 ಗಂಟೆ ಟೈಮ್ ಕುಣಿಸ್ಕೊಂಡಿದ್ರೆ, ಈಗ 12 ಗಂಟೆ ಟೈಮ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ಇಲ್ಲಿ 12 ಗಂಟೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ರೈಟ್ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟು ಸೆಟ್ ಆಗ್ತಾ ಬರುತ್ತೆ. ಈಗ ಯೂಟ್ಯೂಬ್ ಓಪನ್ ಆಗಿರುತ್ತೆ, ಓಕೆನಾ ಗೈಸ್? ಇಲ್ಲಿ 12 ಅವರ್ಸ್ 0 ಮಿನಿಟ್ಸ್ 12 ಗಂಟೆ ಟೈಮ್ ಕರೆಕ್ಟಾಗಿ ನಿಮಗೆ ಯೂಸ್ ಮಾಡಾದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್? ಈ ರೀತಿ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅಪ್ಲಿಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗಿದೆ, ಓಕೆನಾ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ನ ಮಾಡಿ, ಮತ್ತು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅವರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಮತ್ತೊಂದು ಸಲ ಕೇಳ್ಕೊಡುವಂಥ ನಿಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಏನಪ್ಪ ಅಂತಂದರೆ, ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಪ್ಲೇಸ್ಟೋರ್ನಲ್ಲಿ ಕೂಡ ಇದು ಅಲೋ ಇದೆ, ಓಕೆನಾ ಫ್ರೆಂಡ್ಸ್? ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸ್ಲೀಪ್ ಟೈಮರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಟಾಪ್ 4 ನಿಮಗೆ ಅಪ್ಲಿಕೇಶನ್ ಶೋ ಆಗ್ತಾ ಬರುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಓಕೆನಾ ಗೈಸ್? ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚು ಟೆಕ್ನಾಲಜಿ ವೀಡಿಯೋಸ್ಗಳಿಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.